ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಿಮಗೆ ಒಂದು ಇಂಟ್ರಡಕ್ಷನ್ ಕೊಡೋದಕ್ಕೆ ಒಂದು ಮೈಂಡ್ ಮ್ಯಾಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಸಿ, ನೀವು ನೈನ್ತಲ್ಲಿ ಮೀನ್ ಮತ್ತೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀರ ಸ್ಟ್ಯಾಟಿಸ್ಟಿಕ್ಸ್. ಅದ್ರ ಜೊತೆಗೆ ಮೀನ್, ಮೀಡಿಯನ್, ಮೋಡ್ ಮೂರನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು ಇದರಲ್ಲಿ. ಸೊ ಅದಕ್ಕೆ ಸಪ್ರೇಟ್ ಆಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೀನ್ ಅಂದರೆ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ಮೀಡಿಯನ್ ಅಂದರೆ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ಮೋಡ್ ಅಂದರೆ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ಓಕೆ, ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ, ಏನು, ಎತ್ತ, ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದೀನಿ ಪಾಯಿಂಟ್ಸ್ನ. ಸೊ ದಟ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಈ ಪಾಯಿಂಟ್ಸ್ಗಳು. ಓಕೆನಾ, ಈ ಪಾಯಿಂಟ್ಸ್ಗಳು ನಿಮಗೆ ಅರ್ಥ ಆಗಲಿ ಅಂತಾನೆ ಈಸಿಯಾಗಿ ಪ್ರಿಪೇರ್ ಮಾಡಿರುವಂಥದ್ದು. ಓಕೆ, ಸೊ ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ನಿಮಗೆ ಕ್ಲಾಸಸ್ ಮಾಡ್ತೀನಿ, ಲೈವ್ ಕ್ಲಾಸಸ್ ಅಥವಾ ನಾರ್ಮಲ್ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಏನೇ ಆಗುತ್ತೆ, ಆ ಎಲ್ಲ ಕ್ಲಾಸಸ್ಸಲ್ಲೂ ನೀವು ಏನು ಬೇಕಾದ್ರೂ ಡೌಟ್ ಕೇಳ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಸ್ಟ್ಯಾಟಿಸ್ಟಿಕ್ಸ್, ಪ್ರೊಬ್ಯಾಬಿಲಿಟಿ, ಇವೆಲ್ಲ ಒಂದು ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಎಲ್ಲದು ಈಸಿ ಸ್ಕೋರಿಂಗ್ ಚಾಪ್ಟರ್ಸ್. ಓಕೆನಾ, ಸೊ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು, ಯಾವುದೇ ಥರದ ಕನ್ಫ್ಯೂಷನ್ ಇರಲ್ಲ. ಅವರೇ ಡಾಟಾ ಕೊಟ್ಟಿರ್ತಾರೆ, ಡಾಟಾ ತಗೊಂಡು ಅದರಲ್ಲೂ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅವರೇ ಡಾಟಾ ಕೊಟ್ಟಿರ್ತಾರೆ, ಒಂದು ಟೇಬಲ್ ಕೊಟ್ಟಿರ್ತಾರೆ, ಅದರಲ್ಲಿ ಡಾಟಾ ಕೊಟ್ಟಿರ್ತಾರೆ, ನಿಮಗೆ ಮೀನ್, ಮೀಡಿಯನ್, ಮೋಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆ ಡಾಟಾ ಇಟ್ಕೊಂಡು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಫಾರ್ಮುಲಾ ಕೂಡ ಸಿಂಪಲ್ ಆಗಿದೆ, ಲಿಮಿಟೆಡ್ ಫಾರ್ಮುಲಾಸ್ ಇದೆ, ಯಾವುದೇ ಥರದ ಕನ್ಫ್ಯೂಷನ್ ಇರಲ್ಲ. ಈ ಚಾಪ್ಟರ್ಸ್ಗಳನ್ನ ನೀವು ಫಸ್ಟ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಈಸಿಯಾಗಿ ಸ್ಕೋರ್ ಮಾಡ್ಕೊಬೋದು. ಯಾವುದೇ ಬೇರೆ ಚಾಪ್ಟರ್ಸ್ ಥರ ನೀವು ಆ ಫಾರ್ಮುಲಾ ನೆನ್ಪಿಟ್ಕೊಬೇಕು, ಈ ಫಾರ್ಮುಲಾ ನೆನ್ಪಿಟ್ಕೊಬೇಕು, ಅದೆಲ್ಲ ಏನೂ ಇಲ್ಲ. ಥಿಯರಮ್ಸ್ನ ಸಾಲ್ವ್ ಮಾಡಬೇಕು, ಸ್ಟೆಪ್ಸ್ನ ನಾವು ನೆನ್ಪಿಟ್ಕೋಬೇಕು, ಆ ಥರ ಏನಿಲ್ಲ ಈ ಚಾಪ್ಟರ್ಸ್. ಈಸಿ ಸ್ಕೋರಿಂಗ್ ಚಾಪ್ಟರ್ಸ್. ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಕರ್ನಾಟಕ SSLC ಮಕ್ಕಳು ಯಾಕೆ ಜಾಸ್ತಿ ಫೇಲ್ ಆಗ್ತಾರೆ ಅಥವಾ ಯಾಕೆ ಕಷ್ಟ ಅನಿಸುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ವೆಯ್ಟ್ ಮಾಡಿ, ಮಿಸ್ ಆಯಿತು. ನಮ್ಮ ಕರ್ನಾಟಕ SSLC ಮಕ್ಕಳಿಗೆ ಯಾಕೆ ಕಷ್ಟ ಆಗುತ್ತೆ ಮ್ಯಾಥಮೆಟಿಕ್ಸು ಅಂತ ಅಂದರೆ, ಅವರು ಸಿಸ್ಟಮ್ಯಾಟಿಕ್ ಆಗಿ ಓದೋದಿಲ್ಲ, ಸುಮ್ಮನೆ ಮ್ಯಾಥಮೆಟಿಕ್ಸ್ನ ಬಾಯಟ್ ಹೊಡ್ಕೊಂಡು ಹೋಗ್ತಾರೆ. ಇನ್ನೊಂದು ಮೇನ್ ಪಾಯಿಂಟು ನೆನ್ಪಿಟ್ಕೊಳ್ಳಿ, ನೈನ್ತ್ ಬೇಸಿಕ್ಸೇ 10ಗೆ ಬರುವಂಥದ್ದು. ಓಕೆ, ನೈನ್ತಿಂದ ಹೆಚ್ಚು ಕಮ್ಮಿ ನಿಮಗೆ 70 to 80% ಸಿಲೆಬಸ್ಸು ನಿಮಗೆ 10ಗೆ ಬರುತ್ತೆ. ಓಕೆನಾ, ಸೊ 10ಲ್ಲಿ ನೀವು ಹೊಸದಾಗಿ ಕಲಿಯೋದು ಒಂದು 20 to 30% ಸಿಲೆಬಸ್ ಅಷ್ಟೇ. 10ಲ್ಲಿ ಹೊಸದಾಗಿ ಕಲಿಯೋಂಥದ್ದು ನಿಮಗೆ ನೈನ್ತಿಂದನೇ ಈ ನಿಮಗೆ ಸ್ಟ್ಯಾಟಿಸ್ಟಿಕ್ಸು, ಪ್ರತಿಯೊಂದು ಟ್ರಿಗ್ನೋಮೆಟ್ರಿ ಜೊತೆಗೆ ಕೆಲವೊಂದು ಲೆವೆಲ್ಸ್ನ ಅಪ್ ಮಾಡಿದ್ದಾರೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರ್ಬೋದು. ಓಕೆ, ಆ ಥರ ಪಾಲಿನೋಮಿಯಲ್ಸಲ್ಲಿ ಕೆಲವೊಂದು ಚಾಪ್ಟರ್ಸ್ 10ಲ್ಲಿ ಸ್ವಲ್ಪ ಲೆವೆಲ್ ಅಪ್ ಮಾಡಿದ್ದಾರೆ, ಎಲ್ಲದನ್ನೂ ಲೆವೆಲ್ ಅಪ್ ಮಾಡಿದ್ದಾರೆ. ಬಟ್ ಕಂಪ್ಲೀಟಾಗಿ ಹೊಸ್ದಾಗಿ ಕಲಿಯೋದು ಅಂದರೆ ನೀವು ಟ್ರಿಗ್ನೋಮೆಟ್ರಿ ಒಂದೇ. ಸೊ ಪರ್ಸೆಂಟೇಜ್ ವೈಸ್ ತಗೊಳಕ್ಕೆ ಹೋದರೆ 70 to 80% ಏನಿದೆ ನಾನು ಇಲ್ಲಿ ಹೇಳ್ದಂಗೆ ನೈನ್ತ್ ಸಿಲೆಬಸ್ಸೇ 10ಗೆ ಮೂವ್ ಆನ್ ಆಗೋದು. ಸೊ ಅದರಲ್ಲಿ ಅಡ್ವಾನ್ಸ್ಡ್ ಪ್ರಾಬ್ಲಮ್ನ ಹಾಕಿದ್ದಾರೆ 10ಲ್ಲಿ. ಬಟ್ ಹೊಸದಾಗಿ 10ಲ್ಲಿ ಕಲಿಯೋದು 20 to 30% ಅಷ್ಟೇ. ಸೊ ಈಗ ಡಿಸೈಡ್ ಮಾಡಿ, ನೀವು ನೈನ್ತ್ ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೊಬೇಕಾ ಬೇಡವಾ? ಯಾಕೆಂದರೆ ನೈನ್ತ್ ನೀವು ಈಗ ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ಟಿದ್ದೀರಾ, ಹೆಂಗೋ ಕಾಪಿ ಹೊಡೆದು ಅದು ಬಾಯಟ್ ಹೊಡೆದು ಹೆಂಗೋ ಮ್ಯಾಥ್ಸ್ ಎಕ್ಸಾಮ್ ಪಾಸ್ ಆಗಿದ್ದೀರಾ, ಟೋಟಲ್ ನೈನ್ತ್ ಎಕ್ಸಾಮ್ ಪಾಸ್ ಆಗಿದ್ದೀರಾ, 10ಗೆ ಬಂದಿದ್ದೀರಾ. ಓಕೆ, ಬಿಟ್ಬಿಡಿ, ನೈನ್ತಲ್ಲಿ ಓದಿಲ್ವಾ ಬಿಟ್ಬಿಡಿ. ಈಗ ಹಾಲಿಡೇಸಲ್ಲಿ 1 hour ಡೈಲಿ ಪ್ರಿಪೇರ್ ಆಗಿ, ಆ 1 hour ಡೈಲಿ ಹೆಂಗೆ ಪ್ರಿಪೇರ್ ಆಗಬೇಕು, ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ನೋಡಿ ಬೇಸಿಕ್ಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಮ್ಯಾಥಮೆಟಿಕ್ಸ್, ಎಸ್ಪೆಷಲಿ ಮ್ಯಾಥಮೆಟಿಕ್ಸು. ಯಾಕಂದರೆ ಈಗ ನೀವು ನೈನ್ತಲ್ಲಿ ಬೇಸಿಕ್ಸ್ ಓದಿರಲ್ವಾ, ಏನು ಗೊತ್ತಿರಲ್ಲ, ಬಾಯಟ್ ಹೊಡ್ಕೊಂಡು ಅದು ಇದು ಅನ್ಕೊಂಡು ಹೆಂಗೋ ಎಕ್ಸಾಮ್ ಬರ್ದು ಬಂದಿರ್ತೀರ. ಬಟ್ ನಿಮಗೆ 10ಗೆ ಬಂದಾಗ ಆ ಟಾಪಿಕ್ಸ್ ಕಂಟಿನ್ಯೂಷನ್ ಇರುತ್ತಲ್ಲ, ನೈನ್ತ್ದು 10ಲ್ಲಿ ನಿಮಗೆ ಏನೂ ಅರ್ಥ ಆಗಲ್ಲ. ಸೊ ಅದ್ರ ಬದಲು ಈಗ ಆಗಿದ್ದಾಗೋಯ್ತು, ನೀವು ನೈನ್ತಲ್ಲಿ ಸರಿಯಾಗಿ ಓದಿಲ್ಲ ಅಂತ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ.
ಈಗ ಬೇಸಿಕ್ಸ್ನ ಪ್ರಿಪೇರ್ ಆಗಿ ಡೈಲಿ 1 ಅವರ್ ಕೊಡಿ ಸಾಕು. ಜೂನ್ ಅಷ್ಟೊತ್ತಿಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಫ್ರಮ್ ಡೇ 1 ನಿಮಗೆ ಬೇಸಿಕ್ಸೇ ಗೊತ್ತಿರಲ್ಲ 9th ಡೇ 1 ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಮ್ಯಾಥಮೆಟಿಕ್ಸ್ ನಿಮಗೆ ಸ್ಕೂಲಲ್ಲಾಗಲಿ ನಮ್ಮ ಚಾನಲಲ್ಲಾಗಲಿ ನಿಮ್ಗೆ ಸ್ಕೂಲಲ್ಲಿ ಪಾಠ ಮಾಡಿದಾಗ ಅದನ್ನು ರಿವೈಂಡ್ ಮಾಡಿ ನೋಡೋಕ್ಕಾಗಲ್ಲ. ಓಕೆ, ಏನಾದ್ರು ಡೌಟ್ಸ್ ಕೇಳಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ನಮ್ಮ ಚಾನಲಲ್ಲಿ ನಾವು ಕ್ಲಾಸ್ ಮಾಡೋದನ್ನ ನೀವು ಎಷ್ಟು ಸತಿ ಡೌಟ್ ಬಂದರೂ ರಿವೈಂಡ್ ಮಾಡಿಕೊಂಡು ನೋಡ್ಕೊಬೋದು. ಅದು ಅಡ್ವಾಂಟೇಜ್ ಇದೆ ಯೂಟ್ಯೂಬಲ್ಲಿ. ಓಕೆನಾ? ಬಟ್ ನಾನು ಹೇಳ್ತಾ ಇರೋದು, ನಿಮಗೆ ಎಲ್ಲೇ ಆಗಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಡೇನೇ ಫ್ರಮ್ ಡೇ 1 ಫಸ್ಟ್ ಪ್ರಾಬ್ಲಮ್ ಇಂದಾನೆ ನಿಮಗೆ ಕಷ್ಟ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ, ತಲೆ ಬುಡ ಅರ್ಥ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ನಾನು ಏನಪ್ಪ ಮಾಡಲಿ, ಅರ್ಥನೇ ಆಗ್ತಾ ಇಲ್ವಲ್ಲ ನನಗೆ ಅಂತ ಅವಾಗಿಂದನೇ ಕಷ್ಟ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ 9th ಬೇಸಿಕ್ಸ್ ಸ್ಟ್ರಾಂಗ್ ಇರಲ್ಲ, ಬೇಸಿಕ್ಸ್ ಗೊತ್ತೇ ಇರಲ್ಲ. 9th ಬೇಸಿಕ್ಸ್ ಹೆಂಗೆ ಅಂತ ಅಂದ್ರೆ ಬೇಸ್ಮೆಂಟ್, ಕರೆಕ್ಟಾ? 9th ಅಂದ್ರೆ ಬೇಸ್ಮೆಂಟ್, ಬಿಲ್ಡಿಂಗಿಗೆ ಈ ಫೌಂಡೇಶನ್ ಹಾಕ್ತಾರಲ್ಲ ಹಂಗೆ. 9th ಬಿಲ್ಡಿಂಗ್ ಫೌಂಡೇಶನ್, 10th ಬಿಲ್ಡಿಂಗ್. ಫೌಂಡೇಶನ್ ಇಲ್ದಲ್ಲೇ ಬಿಲ್ಡಿಂಗ್ ಕಟ್ಟಕ್ಕಾಗತ್ತಾ? ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಕರೆಕ್ಟಾ? ಜೊತೆಗೆ ಇನ್ನೂ ಒಂದು ಪಾಯಿಂಟ್, ನಿಮಗೆ ಕಷ್ಟ ಅಂತ ಯಾಕಾಗುತ್ತೆ ಅಂತ ಅಂದರೆ ನಿಮಗೆ ಸರಿಯಾದ ಪ್ಲ್ಯಾನ್ ಇರಲ್ಲ. ಓಕೆ, ನಾನು ಮ್ಯಾಥ್ಸಲ್ಲಿ ಫೇಲ್ ಆಗ್ತೀನಿ, ನನಗೆ ಮ್ಯಾಥ್ಸಲ್ಲಿ ಕಷ್ಟ, ನನಗೆ ಅರ್ಥನೇ ಆಗಲ್ಲ ಅಂತ ನೀವು ಮೊದಲಿಂದನೇ ಡಿಸೈಡ್ ಆಗಿಬಿಡ್ತೀರಾ. ಯಾವುದೇ ಕಾರಣಕ್ಕೂ ಕಷ್ಟ ಇಲ್ಲ, ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕಷ್ಟ ಇಲ್ಲ. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ಮ್ಯಾಥ್ಸ್ನ, ಏನು ತಲೆ ಕೆಡಿಸ್ಕೊಂಬೇಡಿ. ಬಟ್ ಬೇಸಿಕ್ಸ್ನ ತಿಳ್ಕೊಳ್ಳಿ. ಯಾರೇ ಆದರೂ ನಿಮಗೆ ಕ್ಲಾಸಲ್ಲಿ ಬೇಸಿಕ್ಸ್ ಟೀಚರ್ಸ್ ಹೇಳ್ಕೊಡಲ್ಲ. ಯಾಕಂದರೆ ಅವರಿಗೆ ಒಂದು ಟಾರ್ಗೆಟ್ ಇರುತ್ತೆ. ಒಂದು 5 ತಿಂಗಳಲ್ಲಿ, 6 ತಿಂಗಳಲ್ಲಿ, 7 ತಿಂಗಳಲ್ಲಿ ನಿಮಗೆ ಸಿಲೆಬಸ್ ಮುಗಿಸ್ಬೇಕು 10th. ಅದಾದ್ಮೇಲೆ ರಿವಿಷನ್ ಜಾಸ್ತಿ ಮಾಡಬೇಕು ಅನ್ನೋ ಥರ. ಸೊ ಅವರು ಪಾಠಗಳನ್ನ ಬೇಗ 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 ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವಾಗ ನಿಮಗೆ ಬೇಸಿಕ್ಸ್ ಹೇಳ್ತಾ ಕೂತ್ಕೊಂಡ್ರೆ, ಒಂದೊಂದು ಚಾಪ್ಟರಲ್ಲೂ ಬೇಸಿಕ್ಸ್ ಹೇಳ್ತಾ ಕೂತ್ಕೊಂಡ್ರೆ, ಯಾಕಂದ್ರೆ ನಿಮಗೆ 9th ಮಾಡಿರೋದು ಅದೇ ಮ್ಯಾಥ್ಸ್ ಟೀಚರು, 10th ಅದೇ ಮ್ಯಾಥ್ಸ್ ಟೀಚರ್ ಇರ್ತಾರೆ. ಸೊ 9th ಮಾಡಿದೀನಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಅನ್ಕೊಂಡು ಅವ್ರು ಬೇಗ 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 ಹೋಗ್ತಾ ಇರ್ತಾರೆ. ಅವ್ರಿಗೆ ನೀವು ಕೆಲವೊಂದು ಪ್ರಾಬ್ಲಮ್ಸ್ ಅಥವಾ ಕೆಲವೊಂದು ಇಕ್ವೇಷನ್ಸ್ ಬರ್ದಾಗ, ಇದನ್ನ ನೀವು 9th ನಾನು ಹೇಳ್ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗಿದೆ, ಇದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಡ್ತಾರೆ. ಸೊ ಅವಾಗ ನಿಮಗೆ 9th ಅರ್ಥನೇ ಆಗಿರಲ್ಲ, ನೀವು ಅರ್ಥ ಮಾಡ್ಕೊಂಡಿರಲ್ಲ, ಬಟ್ ಟೀಚರ್ಸ್ ಮಾಡಿರ್ತಾರೆ ಕ್ಲೀನಾಗಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಇದೇನಪ್ಪ, ಎಲ್ಲಿಂದ ಬಂತು, ಇದು ಕಂಟಿನ್ಯೂಷನ್ ಹೆಂಗೆ, ಫುಲ್ ಕನ್ಫ್ಯೂಷನ್ ಇರ್ತೀರಾ. ಈ ಕನ್ಫ್ಯೂಷನ್ ಇಂದನೇ ನಿಮಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ. ಸೊ ಆ ಥರ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಆರಾಮಾಗಿ ಬೇಸಿಕ್ಸ್ನ ತಿಳ್ಕೊಳ್ಳಿ. ಡೈಲಿ 1 ಅವರ್ ಹಾಕಿ. ಈಗ ಇವತ್ತಿಂದನೂ ಡೈಲಿ 1 ಅವರ್ ನೀವು ಪ್ರಿಪೇರ್ ಆಗ್ತಾ ಹೋದ್ರೆ ಬೇಸಿಕ್ಸು ನಿಮಗೆ ಈಸಿಯಾಗಿ ಮ್ಯಾಥ್ಸ್ ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಕಷ್ಟ ಅಂತ ಅನ್ಸೋದಿಲ್ಲ. ನನಗೆ ಫೇಲ್ ಆಗ್ತೀನಿ ಅಂತಾನೆ ಅನ್ಸ್ಕೊಳ್ಳ. ಫೇಲ್ ಆಗ್ತೀನಿ ಅಂದವರು ಕೂಡ ಇದು ನಾನು ಆರಾಮಾಗಿ ಸ್ಕೋರ್ ಮಾಡ್ತೀನಿ. ಓಕೆ, ಈಗ ನೀವು 9th ಕ್ಲೀನಾಗಿ ಓದ್ಕೊಂಬಿಡಿ. ಓಕೆನಾ? 10th ಈಗ ನಾನು 20 to 30% ಹೊಸ ಕಾನ್ಸೆಪ್ಟ್ಸ್ ಬರುತ್ತೆ 10th ನೀವು 9th ಕಲಿದೇ ಇರೋದು ಅಂತ ಅಂದಮೇಲೆ ಅದನ್ನ ಬೇಕಾದ್ರೆ ಬಿಟ್ಬಿಡಿ. ಅಂದ್ರೆ ನಾನು ಹೇಳೋದು, ನಿಮಗೆ ಕಷ್ಟ ಅನ್ಸಿದ್ರೆ ಅದನ್ನ ಬಿಟ್ಬಿಡಿ. ಯಾರ್ಯಾರಿಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಅಂತಾರಲ್ಲ, ಈಗ ಮ್ಯಾಥ್ಸ್ 9th ಓದಿರ್ತೀರಾ, ಹೆಂಗೋ ಅಲ್ಪ ಸ್ವಲ್ಪ ಏನಾದ್ರು ನೀವು ಬಾಯಟ್ ಹೊಡೆದಿದ್ರು ಮಾಡಿದ್ರು ವರ್ಷವಿಡೀ ನೋಡ್ಕೊಂಡು ಸ್ವಲ್ಪ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಅದನ್ನೇ ಸ್ವಲ್ಪ ರಿವೈಸ್ ಮಾಡ್ಕೊಂಡು ಇವಾಗ ಅಡ್ವಾನ್ಸ್ಡ್ ಪ್ರಾಬ್ಲಮ್ ಕಲಿತೀರಾ. ಅಷ್ಟನ್ನೇ ಕಲ್ತ್ಕೊಳ್ಳಿ ಸಾಕು. ಹೊಸದಾಗಿ ಕಲ್ತ್ರೆ ನನಗೆ ಅರ್ಥ ಆಗಲ್ಲ, ನನಗೆ ಮ್ಯಾಥ್ಸ್ ಬೇಡವೇ ಬೇಡ, ನಾನು ಹಳೇದು ಓದಿರೋದೇ ಸಾಕು ನನಗೆ, ಅದನ್ನೇ ನಾನು ಇಂಪ್ರೂವ್ ಮಾಡ್ಕೋತೀನಿ ಅಂತ ಅಂದ್ರೆ 9th ಓದಿರೋದನ್ನೇ ಮಾಡ್ಕೊಳ್ಳಿ. 70 to 80% ಅದೇ ಮ್ಯಾಥ್ಸ್. ಹೊಸದಾಗಿ 10th ಬರೋ ಅಂಥದ್ದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ, ತೊಂದರೆ ಇಲ್ಲ. 70 to 80% ಮಾರ್ಕ್ಸ್ ಬಂದ್ಬಿಡುತ್ತೆ ಮ್ಯಾಥ್ಸಲ್ಲಿ ನಿಮಗೆ 9th ಬೇಸಿಕ್ಸಿಂದ ಕಲ್ತ್ಕೊಂಡೋದ್ರೆ. ಕರೆಕ್ಟಾ? ಸೊ ಅದನ್ನ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನೊಂದು ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ನನಗೆ ಮ್ಯಾಥ್ಸ್ ಕಷ್ಟ ಅಂತ ಅನ್ನೋರಿಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೈಸ್ಕೂಲು ಸೈಕಲ್, ಬೈಕೇ ಓಡಿಸ್ತೀರಾ, ಕಾರ್ ಓಡಿಸ್ತೀರಾ, ಒಂದು ಸೈಕಲ್ ಅಂತ ಎಕ್ಸಾಂಪಲ್ ಕೊಡ್ತೀವಿ. ನೀವು ಸೈಕಲ್ ಓಡಿಸೋದು ಸ್ಟಾರ್ಟಿಂಗ್ ಕಲಿಯಕ್ಕೆ ಹೋಗ್ತೀರಾ. ಸೊ ಅವಾಗ ಸ್ಟಾರ್ಟಿಂಗೇ ನೀವು ಸೈಕಲ್ ಓಡ್ಸಕ್ಕೆ ಬರಲ್ಲ. ದಿನ 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 ಒಂದೊಂದು ಚೂರು ಕಲ್ತು ಆಮೇಲೆ ನೀವು ಸೈಕಲ್ ಓಡ್ಸಕ್ಕೆ ಆಗೋದು. ಸೊ ಕಲಿಯುವಾಗ ನೀವು ಎಡುತ್ತೀರಾ, ಬೀಳ್ತೀರಾ, ಕೆಲವೊಂದು ತಪ್ಪುಗಳನ್ನ ಮಾಡ್ತೀರಾ. ಅವಾಗ ನೀವೇನು ಮಾಡ್ತೀರಾ ಹೇಳಿ? ನಾವು ಒಂದ್ಸತಿ ಎಡುವುದಾಗ, ನಾನು ಈ ಥರ ಟ್ರೈ ಮಾಡಿದೆ, ಇದು ಎಡುವುದೆ, ನೆಕ್ಸ್ಟ್ ಸತಿ ಈ ಥರ ಟ್ರೈ ಮಾಡೋದು ಬೇಡ, ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಬೇರೆ ಪ್ಲ್ಯಾನ್ನ ಟ್ರೈ ಮಾಡ್ತೀರಾ. ಇದು ಹಿಂಗೆ ಕಲ್ತ್ರೆ, ಹಿಂಗೆ ಪೆಡಲ್ ಹಿಂಗೆ ಹೊತ್ತಿದ್ರೆ ಹಿಂಗೆ ಮುಂದಕ್ಕೆ ಹೋಗುತ್ತೆ, ಜೊತೆಗೆ ಇಷ್ಟು ಪ್ರೆಷರ್ ಹಾಕಬೇಕು, ಜೊತೆಗೆ ಹ್ಯಾಂಡ್ಲ್ ಹಿಂಗೆ ಇಟ್ಕೊಬೇಕು ಅಂತ ಒಂದ್ಸತಿ ಬಿದ್ದು ಒಂದ್ಸತಿ ತಪ್ಪಾದಾಗ ಅದನ್ನ ಐಡಿಯಾಗಳನ್ನ ಚೇಂಜ್ ಮಾಡ್ಕೊಂತ ಹೋಗ್ತೀರಾ. ಹಾಗೆ ಮ್ಯಾಥ್ಸಲ್ಲಿ ಅಥವಾ ಬೇರೆ ಯಾವುದೇ ಸಬ್ಜೆಕ್ಟಲ್ಲಿ ನಿಮಗೆ ಕಷ್ಟ ಅನ್ನಿಸ್ದಾಗ ನೀವು ಫೇಲ್ ಆಗ್ತೀವಿ ಅಂದಾಗ, ಕಮ್ಮಿ ಮಾರ್ಕ್ಸ್ ಬಂದಾಗ, ನೀವು ಏನು ಮೆಥಡ್ ಫಾಲೋ ಮಾಡ್ಕೊಂಡಿದ್ರಲ್ಲ ಅದನ್ನ ಚೇಂಜ್ ಮಾಡಿ. ಮ್ಯಾಥ್ಸೇ ಬೇಡ, ನನಗೆ ಮ್ಯಾಥ್ಸ್ ಕಷ್ಟ, ನಾನು ಮ್ಯಾಥ್ಸ್ ಜಸ್ಟ್ ಪಾಸ್ ಆದರೆ ಸಾಕು, ಆ ಥರ ಥಿಂಕ್ ಮಾಡಿಬಿಡಿ. ನೀವು ಸೈಕಲಲ್ಲಿ ಬಿದ್ದಾಗ
ಪದೇ 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 ಅದೇ ಸೈಕಲಲ್ಲಿ ತಾನೇ ಓಡಿಸಿ ಕಲಿಯೋದು ನೀವು. ನಾನು ಸೈಕಲ್ ಒಂದ್ಸತಿ ಬಿದ್ದುಬಿಟ್ಟೆ, ನನಗೆ ಬೇಡ ಹೊಸ ಸೈಕಲ್ ತಗೊಬನ್ನಿ, ನಾನು ಅದ್ರಲ್ಲಿ ಕಲಿತೀನಿ ಅನ್ನಲ್ಲ ತಾನೆ. ಅದೇ ಸೈಕಲಲ್ಲಿ ನೀವು ಪ್ರತಿದಿನ ಒಂದೊಂದು ಐಡಿಯಾಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀರ. ಈ ಥರ ಮಾಡಿದೆ, ಬಿದ್ದೆ, ಏಟಾಯ್ತು, ಕಲಿಯೋಕ್ಕಾಗಲಿಲ್ಲ, ಇನ್ನೊಂದು ಥರ ಟ್ರೈ ಮಾಡೋಣ ಅಂತ ಅದೇ ಸೈಕಲಲ್ಲಿ ಕಲಿತೀರಾ. ಆ ಹೊಸ ಐಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಅದೇ ಸೈಕಲ್ ಓಡಿಸ್ ಕಲಿತೀರಾ. ಸೈಕಲ್ ಏನು ಚೇಂಜ್ ಮಾಡೋದಲ್ವಾ, ಹಂಗೆ. ಸೊ ನನಗೆ ಮ್ಯಾಥ್ಸ್ ಕಷ್ಟ, ನನಗೆ ಮ್ಯಾಥ್ಸ್ ಪಾಸ್ ಆದರೆ ಸಾಕು ಅನ್ನೋ ಭಯ ಬೇಡ. ಸೊ ಮ್ಯಾಥ್ಸ್ ಬಗ್ಗೆ ಕಷ್ಟ ಅನ್ನೋ ಕಾನ್ಸೆಪ್ಟ್ನ ತೆಗೆದಾಕ್ಬಿಡಿ, ಆಯ್ತಾ. ನೀವು ಕಲಿಯೋ ವಿಧಾನಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಈಸಿಯಾಗಿ ಕಲ್ತ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಓಕೆನಾ. ಈಗ ಮೀನ್ ಅಂತ ಅಂದ್ರೆ ನಿಮಗೆ ಅರ್ಥಮೆಟಿಕ್ ಮೀನ್ ಕಾಣಿಸ್ತಾ ಇದೆಯಾ? ಅರ್ಥಮೆಟಿಕ್ ಮೀನ್ ಸಮ್ ಆಫ್ ಅಬ್ಸರ್ವೇಷನ್ಸ್ ಪ್ಲಸ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಇದು ಫಾರ್ಮುಲಾ ಇದೆ ಮೀನಿಗೆ. ದೆನ್ ಗ್ರೂಪ್ ಡಾಟಾ ಯೂಸಸ್ ಕ್ಲಾಸ್ ಮಾರ್ಕ್ಸ್ ಮಿಡ್ ಪಾಯಿಂಟ್ಸ್. ಸೊ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಡೈರೆಕ್ಟ್ ಮೆಥಡ್ ಆಗಿ ಯೂಸ್ ಮಾಡೋದು. ದೆನ್ ಅಸ್ಯೂಮ್ಡ್ ಮೀನ್ ಮೆಥಡ್, ದೆನ್ ಸ್ಟೆಪ್ ಡಿವಿಯೇಷನ್ ಮೆಥಡ್, ಇದೆಲ್ಲ ಮೀನಿಗೆ ಸಂಬಂಧಪಟ್ಟಿದ್ದು. ನೀವು ಮೀನಲ್ಲಿ ಈಕ್ವೇಷನ್ಸ್ನ, ನಾನು ಇದರಲ್ಲಿ ಈಕ್ವೇಷನ್ಸ್ನ ನಿಮಗೆ ಸುಮ್ಮನೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಯಾಕಂದರೆ ವಿತ್ ಟೇಬಲ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ವಿತ್ ಕ್ವಶನ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದನ್ನ ನಾನು ಚಾಪ್ಟರ್ ಕ್ಲಾಸಲ್ಲಿ ನಾನು ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೀಡಿಯನ್, ಓಕೆ. ಫಾರ್ ರಾ ಡಾಟಾ ಮಿಡಲ್ ವ್ಯಾಲ್ಯೂ ಆರ್ಡರ್ಡ್ ಡಾಟಾ, ಮೀಡಿಯನ್ ಇಸ್ ನಥಿಂಗ್ ಬಟ್ ಆವರೇಜ್ ವ್ಯಾಲ್ಯೂ. ಮೀಡಿಯನ್ ಅಂತ ಅಂದ್ರೆ ಆವರೇಜ್ ವ್ಯಾಲ್ಯೂ ಅನ್ಕೊಳ್ಳಿ, ಮಿಡಲ್ ಡಾಟಾ ಅಂತ ಅನ್ಕೊಳ್ಳಿ. ಇದನ್ನೇ ಕೊಟ್ಟಿರೋದು ಆವರೇಜ್ ಆಫ್ 2 ಮಿಡಲ್ ವ್ಯಾಲ್ಯೂಸ್. ಮೀಡಿಯನ್ ಅಂದ್ರೆ ಆವರೇಜ್ ಆಫ್ 2 ಮಿಡಲ್ ವ್ಯಾಲ್ಯೂಸ್. ಫಾರ್ ಗ್ರೂಪ್ ಡಾಟಾ ಯೂಸ್ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂಡ್ n/2 ಟು ಲೊಕೇಟ್ ಮೀಡಿಯನ್ ಕ್ಲಾಸಸ್. ಓಕೆ, ಮೀಡಿಯನ್ ಫಾರ್ಮುಲಾ. ಓಕೆ, ಈ ಮೀಡಿಯನ್ ಫಾರ್ಮುಲಾ ಕೊಟ್ಟಿದ್ದೀನಿ. ದೆನ್ ಪ್ಯಾರಾಮೀಟರ್ಸ್, ಈ ಫಾರ್ಮುಲಾದಲ್ಲಿ ಪ್ಯಾರಾಮೀಟರ್ಸ್ ಏನಿದೆ ನೋಡ್ಕೊಳ್ಳಿ. ಎಲ್ ಅಂತ ಅಂದ್ರೆ ಎಲ್ ಪ್ಲಸ್ n/2 ಮೈನಸ್ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೈ ಎಫ್ ಇಂಟು ಹೆಚ್ ಅಂತ ಫಾರ್ಮುಲಾ ಇರೋದು. ಅದ್ರಲ್ಲಿ ಪ್ಯಾರಾಮೀಟರ್ಸ್ ಏನು? ಎಲ್ ಅಂದ್ರೆ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸಸ್, ಸಿ ಎಫ್ ಅಂದ್ರೆ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬಿಫೋರ್ ಇಟ್ ಅಂತ. ಓಕೆ, ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸಸ್, ಹೆಚ್ ಅಂದ್ರೆ ಕ್ಲಾಸ್ ಸೈಜ್. ಓಕೆನಾ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ದೆನ್ ಮೀಡಿಯನ್ ಕ್ಲಾಸ್ identification requires converting less than data to class intervals if needed. Class intervals, so lower limit of median intervals ಅಂದ್ರೆ ಏನು, class intervals ಅಂದ್ರೆ ಏನು, ಅದೆಲ್ಲ ನಾನು ಆ ಪ್ರಾಬ್ಲಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆನಾ. ದೆನ್ ಮೋಡ್ ಅಂತ ಅಂದ್ರೆ ಅಬ್ಸರ್ವೇಷನ್ ವಿತ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೋಡ್. ಓಕೆ, ಫಾರ್ ಗ್ರೂಪ್ ಡಾಟಾ ಮೋಡಲ್ ಕ್ಲಾಸ್ ಇಂಟರ್ವಲ್ ವಿತ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೋಡ್ ಫಾರ್ಮುಲಾ ಇದೆ. ಸೊ ಇದ್ರದ್ದು ನಾನು ಪ್ಯಾರಾಮೀಟರ್ಸ್ ಕೊಟ್ಟಿದ್ದೀನಿ. ಓಕೆ, F1 ಅಂದ್ರೆ ಮಾಡಲ್ ಫ್ರೀಕ್ವೆನ್ಸಿ, F0 ಅಂದ್ರೆ ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ, F2 ಅಂದ್ರೆ ಸಕ್ಸೀಡಿಂಗ್ ಫ್ರೀಕ್ವೆನ್ಸಿ. ಈಗ 1, 2, 3 ವ್ಯಾಲ್ಯೂಸ್ ಇರುತ್ತೆ. ಈ 3 ವ್ಯಾಲ್ಯೂಸ್ ಅಲ್ಲಿ ಸೊ ಇದು ಮಾಡಲ್ ಫ್ರೀಕ್ವೆನ್ಸಿ F1, ಓಕೆ, F0 ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ, F2 ಸಕ್ಸೀಡಿಂಗ್ ಫ್ರೀಕ್ವೆನ್ಸಿ, ಕಂಟಿನ್ಯೂಯೇಷನ್ F0, F1, F2 ಅಂತ. ಓಕೆ, ಕ್ಲಾಸ್ ಹೆಚ್ ಅಂದ್ರೆ ಕ್ಲಾಸ್ ವಿಡ್ತ್. ಓಕೆ, ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದೀನಿ. ಓಕೆ, ನಿಮಗೆ ಕಾಣಿಸ್ತಾ ಇಲ್ಲ. ಕಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ನಿಮಗೆ ಸಿಂಪಲ್ ಆಗಿ ರನ್ನಿಂಗ್ ಟೋಟಲ್ ಆಫ್ ಫ್ರೀಕ್ವೆನ್ಸೀಸ್ ಅಪ್ ಟು ಎ ಕ್ಲಾಸ್ ಲೆಸ್ ದ್ಯಾನ್ ಟೈಪ್, ಇದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತಲೆ ಕೆಡಿಸ್ಕೋಬೇಡಿ. ಇದು ಎಂಪಿರಿಕಲ್ ರಿಲೇಷನ್ ಮೀನ್ ಮೀಡಿಯನ್ ಮೋಡ್ ಅಂತ. ಸೊ ಈ ಫಾರ್ಮುಲಾ ಹೆಲ್ಪ್ ಆಗುತ್ತೆ ನಿಮಗೆ ಕೆಲವೊಂದು ಇದರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ. ಸೊ ಇಷ್ಟು ಈಕ್ವೇಷನ್ಸ್ನ ನಿಮಗೆ ಇದರಲ್ಲಿ ಈಸಿಯಾಗಿ, ನಾನು ಹೇಳಿದ್ನಲ್ಲ ಈಕ್ವೇಷನ್ಸ್ ಇದೆ, ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಯಾವುದೇ ಥರದ ಕನ್ಫ್ಯೂಷನ್ ಬೇಡ. ಅವರೇ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಆ ಟೇಬಲಲ್ಲಿ, ಅದನ್ನ ನಾವು ಯೂಸ್ ಮಾಡಿಕೊಂಡು ಸಿಂಪಲ್ ಕ್ಯಾಲ್ಕುಲೇಷನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋವಂಥದ್ದು. ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕನ್ಫ್ಯೂಷನ್ ಬೇಡವೇ ಬೇಡ ನಿಮಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಓಕೆ, ನಾನು ಹೇಳುವಂಥದ್ದು ನಿಮಗೆ ಯಾವ ಟಾಪಿಕಲ್ಲೂ ಕೂಡ ಮ್ಯಾಥ್ಸಲ್ಲಿ ಕನ್ಫ್ಯೂಷನ್ ಅನ್ನೋದೇ ಬರಬಾರ್ದು. ಯಾಕಂದರೆ ಸಿಂಪಲ್ ಆಗಿ ಈಸಿಯಾಗಿ ಪ್ರತಿಯೊಂದು ಪ್ರಾಬ್ಲಮ್ಸ್ನು ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನನಗೆ ಏನು ಬೇಕಾಗಿರೋದು ಅಂತ ಅಂದರೆ ನಾನು ಹೇಳೋದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ, ಬ್ಲೈಂಡಾಗಿ ಫಾಲೋ ಮಾಡಿ. ಯಾಕಂದರೆ ಯಾವುದೇ ಕಾರಣಕ್ಕೂ ನಾನು ರಿಸರ್ಚ್ ಮಾಡ್ದಲ್ಲೇ ನಿಮಗೆ ಪಾಠ ಮಾಡ್ತಾ ಇಲ್ಲ. ರಿಸರ್ಚ್ ಮಾಡಿಕೊಂಡು 1 ಇಯರಿಂದ ನಾನು ಯಾವ ಪ್ರಾಬ್ಲಮ್ನ ಹೆಂಗೆ ಟ್ಯಾಕಲ್ ಮಾಡಬೇಕು, ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ನಾನು ಹೇಳ್ತಾ ಇರೋದು. ಸೊ ರಿಸರ್ಚ್ ಮಾಡಿ ನಿಮಗೆ ನೋಟ್ಸ್ ಬೇಕು ಅಂತ ಅಂದರೆ ನೋಟ್ಸ್ನು ಕೊಡ್ತೀನಿ. ಓಕೆ, ಮೈಂಡ್ ಮ್ಯಾಪ್ ರೆಡಿ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ಸು ಕೂಡ ಒಂದು ಮೈಂಡ್ ಮ್ಯಾಪ್ ರೆಡಿ ಮಾಡಿದ್ದೆ. ಜೊತೆಗೆ ರಿಸರ್ಚ್ ಮಾಡಿದ್ರೇ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಎಕ್ಸಾಮಲ್ಲಿ, ಮಿಡ್ ಟರ್ಮು, ಪ್ರಿಪ್ರೇಟರಿ, ಫೈನಲ್ ಎಕ್ಸಾಮಲ್ಲಿ ಬರೋವಂಥದ್ದು ಹೇಳೋಕ್ಕಾಗೋದು, ಸುಮ್ಮನೆ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಸೊ ಅದಕ್ಕೋಸ್ಕರ ನಮ್ಮ ಟೀಮ್ ಫುಲ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಸಬ್ಜೆಕ್ಟಲ್ಲೂ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸಬ್ಜೆಕ್ಟ್ ಮೇಲೂ ನಿಮಗೆ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಕಂಟೆಂಟ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮಗೆ ಲೈವ್ ಕ್ಲಾಸ್, ರೆಕಾರ್ಡಿಂಗ್ ಕ್ಲಾಸ್ ಎಲ್ಲ ಸಿಗುತ್ತೆ. ನೀವೇನು ಮಾಡಬೇಕಾಗಿರೋದು ಅಂದರೆ ಸ್ಕೂಲಿಂದ ಬಂದ ಮೇಲೆ ಟ್ಯೂಷನಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ.
ಇಲ್ಲ ಸಾವಿರಾರು ರೂಪಾಯಿ ಕಟ್ಟಿ ಟ್ಯೂಷನಿಗೆ ಹೋಗಿ ಕೂತ್ಕೊಂಡು ನೆವರ್, ಬೇಕಾಗಿಲ್ಲ. ಫ್ರೀ ಆಗಿ ನಾವು ಯೂಟ್ಯೂಬಲ್ಲಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ನೀವು ಬಂದು ಕ್ಲಾಸಿಂದ ಬಂದು ಆ ಕ್ಲಾಸಲ್ಲಿ ಏನು ಮಾಡಿದಾರೋ ಆ ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ ನೀವು ನಮ್ಮ ವಿಡಿಯೋಸ್ನ ನೋಡಿ. ಸೊ ಅರ್ಥ ಆದರೂ ವಿಡಿಯೋಸ್ ನೋಡಿ, ಯಾಕೆಂದರೆ ತುಂಬ ಸಿಂಪಲ್ ಆಗಿ ನಾವು ಹೇಳ್ಕೊಡ್ತೀವಿ. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಪ್ರತಿಯೊಂದು, ಲ್ಯಾಂಗ್ವೇಜಸ್ ಎಲ್ಲದು. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.